ಹಾಯ್ ಹಲೋ ನಮಸ್ಕಾರ. ನನ್ನ ಸಾಯಿ ಭಕ್ತವೃಂದಕ್ಕೆ ಶ್ರೀ ಶಿರಡಿ ಕ್ಷೇತ್ರ ಶ್ರದ್ಧೆ ಮತ್ತು ಭಕ್ತಿಯ ಪ್ರತೀಕವಾಗಿ ಕಂಡುಕೊಂಡಿರುವ ಸೇವಾ ಕ್ಷೇತ್ರ. ದಿವ್ಯ ಕ್ಷೇತ್ರವಾಗಿ ಶ್ರೀ ಸಾಯಿಬಾಬಾರವರು ನೆಲೆಸಿದ ಪುಣ್ಯಭೂಮಿ. ಪುಣ್ಯವಂತರಿಗೆ ಬಾಬಾರವರು ಪ್ರೀತಿಯಿಂದ ಬರಮಾಡಿಕೊಂಡು ಬೇಡಿದ ವರಗಳನ್ನು ಕರುಣಿಸುವ ಸನ್ನಿಧಾನ. ಸದ್ಗುರು ಶ್ರೀ ಸಾಯಿಬಾಬಾ ಶಾಂತಿದೂತರಾಗಿ ಪ್ರಜ್ವಲಿಸಿ ಅಂಧಕಾರದಲ್ಲಿ ಮುಳುಗಿದ ಭಕ್ತರಿಗೆ ಬೆಳಕನ್ನು ನೀಡುವಂಥ ಸದ್ಗುರು. ಉದಿಯನ್ನು ನೀಡಿ ಕಾಮ, ಕ್ರೋಧ, ಮದ, ಮತ್ಸರ ಇವೇ ಮೊದಲಾದ ದುರ್ಗುಣಗಳನ್ನು ಬೇರು ಸಹಿತ ಭಸ್ಮ ಮಾಡಿ ಜನತೆಯಲ್ಲಿ ಭಕ್ತಿಯ ಆತ್ಮೋನ್ನತಿ ತರಲು ಶ್ರಮಿಸಿದವರು. ಸಮಾಧಿ ಹೊಂದಿದ ಮೇಲೂ ಇಂದಿಗೂ ಅವರು ಕಾರ್ಯನಿರತರಾಗಿ ಪ್ರಭಾವವನ್ನು ಬೀರುತ್ತಲೇ ಇದ್ದಾರೆ. ಜನರಲ್ಲಿ ಅನುಭವ ಕೊಡುವುದರ ಮೂಲಕ ಅವರ ಮಹತ್ವದ ಶಕ್ತಿ ಎಷ್ಟು ಹಿರಿಮೆಯುಳ್ಳದ್ದು ಎಂದು ಮನವರಿಕೆ ಮಾಡಿಕೊಟ್ಟವರು. ಇದರಿಂದ ಉತ್ತಮ ಸಂಸ್ಕೃತಿಯುಳ್ಳ ಧಾರ್ಮಿಕ ನೆಲೆಯಾಗಿ ಕಂಡುಕೊಳ್ಳಲು ಸಾಧ್ಯವಾಗಿದೆ. ಅನೀತಿ ಮತ್ತು ಅಹಿಂಸೆ ದೂರವಾಗಿ ಉತ್ತಮವಾದ ನೆಲೆಯನ್ನು ಸೃಷ್ಟಿಸಲು ಸಾಧ್ಯವಾಯಿತು. ವಿಶ್ವದಲ್ಲಿ ಹುಟ್ಟಿದ ಪ್ರತಿ ವ್ಯಕ್ತಿಗೂ ಪರಮಾತ್ಮ ತಂದೆಯಾದರೆ ಮಡಿಲಿನಲ್ಲಿ ಆಸರೆ ನೀಡುವ ವಸುಂಧರೆ ಎಲ್ಲರಿಗೂ ಮಾತೆಯಾಗಿ ಕಂಗೊಳಿಸಿದ್ದಾಳೆ. ಜಾತಿ ಎನ್ನುವ ಪದಕ್ಕೆ ಇಲ್ಲಿ ಅರ್ಥವಿಲ್ಲ ಎಂದು ಶಾಂತಿ ಸಂದೇಶ ಸಾರಿದರು. ಜಾತೀಯತೆಯನ್ನು ತೊಲಗಿಸಿ ಒಗ್ಗಟ್ಟಿನಿಂದ ಬಾಳಿ ಕೋಮು ಗಲಭೆಗೆ ಅವಕಾಶ ಮಾಡಿಕೊಡಬೇಡಿ ಎಂದು ನೀತಿ ಪಾಠವನ್ನು ತಿಳಿಸಿಕೊಟ್ಟರು. ಶ್ರೀ ಸಾಯಿಬಾಬಾರವರ ಮಹತ್ವವನ್ನು ಹೃದಯದ ಕಣ್ಣಿನಿಂದ ನೋಡಿದವರಿಗೆ ಮಾತ್ರ ಅವರ ಹಿರಿಮೆ ಎಷ್ಟು ಆಳ, ಎಷ್ಟು ವಿಸ್ತಾರ ಎಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಇದನ್ನು ಗ್ರಹಿಸಲು ಸಾಧ್ಯವಾಗದ ಅಶಕ್ತರಿಗೆ ಭ್ರಮೆ ಅಥವಾ ಕಲ್ಪಿತ ಕಥೆ ಎಂದು ಅನಿಸಬಹುದು. ಕರುಣಾಳು ಶ್ರೀ ಸಾಯಿಬಾಬಾರವರು ಅನುಗ್ರಹ ಪಡೆದವರಿಗೆ ಮಾತ್ರ ಸತ್ಯದ ಅರಿವುಂಟಾಗಲು ಸಾಧ್ಯ. ಭಕ್ತವತ್ಸಲನಾಗಿ ಆತ್ಮಜ್ಞಾನವನ್ನು ಕೊಡುವುದು ಅವರ ಗುರಿ. ಅವರನ್ನು ಭಕ್ತಿಯಿಂದ ಸ್ಮರಿಸಿದವರಿಗೆ ವಿವೇಕ ಜಾಗೃತಗೊಳ್ಳುತ್ತದೆ. ನಂಬಿಕೆ, ವಿಶ್ವಾಸ, ಆತ್ಮಸ್ಥೈರ್ಯವನ್ನು ನೀಡಬಲ್ಲದು. ತಿಳಿದೆಯೋ ಮಾಡಿದ ತಪ್ಪುಗಳನ್ನು ಒಪ್ಪಿಕೊಂಡು ಕ್ಷಮಿಸುವಂತೆ ಪ್ರಾರ್ಥಿಸೋಣ. ದಯಾಳು ಬಾಬಾ ನಮ್ಮನ್ನು ಮನ್ನಿಸಿ ಪ್ರೇಮದಿಂದ, ಕರುಣೆಯಿಂದ ಕಾಪಾಡುತ್ತಾರೆ. ಸಂಸಾರವೆಂಬ ಸಾಗರದಲ್ಲಿ ಕೆಲವೊಮ್ಮೆ ಅಬ್ಬರದ ಅಲೆಗಳು ಬಂದು ನಾವು ಕುಳಿತಿರುವ ಜೀವನವೆಂಬ ದೋಣಿಗೆ ತಾಕಬಹುದು. ಸುರಕ್ಷಿತವಾಗಿ ನಾವು ದಡ ಮುಟ್ಟಬೇಕಾದರೆ ಅಂಬಿಗನಾದ ಪರಮಾತ್ಮನ ಅಭಯ ಹಸ್ತ ನಮ್ಮನ್ನು ರಕ್ಷಿಸುವಂತಾಗಬೇಕು. ನಂಬಿ ಕೆಟ್ಟವರಿಲ್ಲವೋ ಹರಿ ನಿನ್ನ ಎಂದು ಅಂದುಕೊಂಡವರಿಗೆ ಯಾವ ರೀತಿ ಸಮಯದಲ್ಲಿ ಬಂದು ಸಲಹುತ್ತಾನೆ ಎಂದು ಉದಾಹರಣೆ ರೂಪದಲ್ಲಿ ಇಲ್ಲಿ ಇಬ್ಬರ ಅನುಭವದ ಕಥೆಯನ್ನು ವಿವರಿಸಲಿದ್ದೇನೆ. ಶಾರದಾ ವೆಂಕಟರಾಮನ್ರವರ ತವರಿನವರು ಶ್ರೀ ಸಾಯಿಬಾಬಾರವರ ಆರಾಧಕರು. ಇದರಿಂದ ಮಕ್ಕಳಿಗೂ ಅವರಲ್ಲಿ ಭಕ್ತಿ ಬೆಳೆದು ಬಂದಿತ್ತು. ಶಾರದಾರವರ ಮದುವೆಗೂ ಮುಂಚೆ ನಡೆದ ಘಟನೆ ಇದು. ತಂದೆಯ ತಂಗಿಯೊಬ್ಬರು ಪಾರ್ಶ್ವವಾಯು ಪೀಡಿತರಾಗಿ ಅನಾರೋಗ್ಯ ಹೊಂದಿದ್ದರು. ಮನೆಗೆ ಬಂದವರು ತಂದೆಯ ಮನಸ್ಸನ್ನು ಕೆಡಿಸಿ ತಂಗಿಯ ಮೇಲಿದ್ದ ಪ್ರೀತಿ ಕಳೆದುಕೊಳ್ಳುವಂತೆ ಮಾಡಿದರು. ಶಾರದಾ ತಾಯಿಗೆ ಇದರಿಂದ ಕಷ್ಟಕ್ಕೆ ಸಿಕ್ಕಿಕೊಂಡಂತೆ ಆಯಿತು. ಗಂಡನನ್ನು ಎದುರಿ ಹಾಕಿಕೊಳ್ಳುವಂತಿಲ್ಲ. ಅತ್ತ ಅನಾರೋಗ್ಯದಿಂದ ನರಳುತ್ತಿರುವ ನಾದಿನಿಯನ್ನು ತಿರಸ್ಕಾರದಿಂದ ನೋಡಲು ಸಾಧ್ಯವಾಗದೆ ಕಂಗಾಲಾದರು. ಶಾರದಾ ತಂಗಿಯೊಬ್ಬರು ಮನೆಯಲ್ಲಿದ್ದ ಬಾಬನ ಪ್ರತಿಮೆಯ ಬಳಿ ನಿಂತು ಬೇಡಿಕೊಂಡರಂತೆ, ಅತ್ತೆಯನ್ನು ಉಳಿಸುವುದಾದರೆ ಆರೋಗ್ಯ ಮತ್ತು ತಂದೆಯ ಪ್ರೀತಿ ಸಿಗುವಂತೆ ಮಾಡು. ಅದು ಸಾಧ್ಯವೆನಿಸದಿದ್ದರೆ ಅವರನ್ನು ನಿನ್ನ ಬಳಿಗೆ ಕರೆದುಕೊಂಡು ಬಿಡು ಎಂದು. ಬಾಬನಿಗೆ ಆಕೆಯ ಬೇಡಿಕೆ ಕಿವಿಮುಟ್ಟಿತು. ಮರುದಿನದಿಂದಲೇ ತಂದೆಯಾದವರು ತಂಗಿಯನ್ನು ತಿರಸ್ಕಾರದಿಂದ ಕಾಣುವುದನ್ನು ನಿಲ್ಲಿಸಿದರಂತೆ. ನಂತರ ಆಕೆ 10 ವರ್ಷಗಳ ಕಾಲ ಬದುಕಿದ್ದರಂತೆ. ಶಾರದಾರವರು ಹಿರಿಯ ಹುದ್ದೆಯಲ್ಲಿದ್ದ ವೆಂಕಟರಾಮನ್ರವರನ್ನು ಮದುವೆಯಾಗಿದ್ದರು. ಸುಖ ಸಂಸಾರ ಅವರದಾಗಿತ್ತು. ಇದ್ದಕ್ಕಿದ್ದ ಹಾಗೆ ಗ್ರಹಚಾರ ಕೆಟ್ಟಿತು. ಗಂಡ ಕೆಲಸಕ್ಕೆ ಹೋಗುವುದಿಲ್ಲ ಎಂದು ಹೇಳಿ ಹಠ ಹಿಡಿದು ಮನೆಯಲ್ಲಿ ಕುಳಿತು ಬಿಟ್ಟರಂತೆ. 4 ಮಕ್ಕಳ ಜವಾಬ್ದಾರಿ ಇತ್ತು. ಹೆದರಿದ ಶಾರದಾರವರು ಗಂಡನ ಮನಸ್ಸನ್ನು ಪರಿವರ್ತಿಸಿ ಅವರು ಮತ್ತೆ ಕೆಲಸಕ್ಕೆ ಹೋಗುವಂತೆ ಮಾಡಲು ಪ್ರಯತ್ನಿಸಿ ಸೋತರು. ಗಂಡನ ಸ್ನೇಹಿತನ ಸಹಾಯವನ್ನು ಪಡೆದು ಕೆಲಸಕ್ಕೆ ಹೋಗುವಂತೆ ಹೇಳಿದರು. ಕೆಲಸಕ್ಕೆ ಹೋಗುವೆನೆಂದು ಹೇಳಿದ ಅವರು ಮನೆ ಬಿಟ್ಟು ಹೊರಡುತ್ತಿದ್ದರಂತೆ. ಅರ್ಧ ದಾರಿ ಹೋಗಿ ಹಿಂದಕ್ಕೆ ವಾಪಸ್ಸು ಬಂದು ಬಿಡುತ್ತಿದ್ದರಂತೆ. ಗಂಡನ ಮನಸ್ಸು ಸರಿ ಹೋಗಲು ಅವರಿಗಿದ್ದ ದಾರಿ ಪರಮಾತ್ಮನಲ್ಲಿ ಕೇಳಿಕೊಳ್ಳುವುದು. ಹಿಂದೊಮ್ಮೆ ಶ್ರೀ ಶಿರಡಿ ಸಾಯಿಬಾಬಾರವರು ಕನಸಿನಲ್ಲಿ ಕಾಣಿಸಿಕೊಂಡು ಸತ್ಯ ಸಾಯಿಬಾಬಾರವನ್ನು ಪೂಜಿಸುವಂತೆ ಹೇಳಿದ್ದರಂತೆ. ಅದರಂತೆ ಪುಟ್ಟಪರ್ತಿ ಸಾಯಿಬಾಬಾರವರಿಗೆ ಪತ್ರ ಬರೆದು ದಾರಿ ತೋರಬೇಕೆಂದು ಬೇಡಿಕೊಂಡರಂತೆ.
ಅದರಂತೆ ಸತ್ಯಸಾಯಿ ಬಾಬಾ ದಯೆ ತೋರಿ ಗಂಡನ ಮನಸ್ಸು ಬದಲಾಗುವಂತೆ ಮಾಡಿದ್ದಾರೆ. ಮತ್ತೆ ಕೆಲಸಕ್ಕೆ ಹೋಗಲಾರಂಭಿಸಿದರಂತೆ. ಬಾಬಾರವರ ಅನುಗ್ರಹಕ್ಕೆ ಪಾತ್ರರಾಗಿರುವ ಮಂಜುಳಾ ಹೇಳಿದ ಘಟನೆ ಹೀಗಿದೆ. ಮಂಜುಳಾ ವಾಸವಾಗಿರುವುದು ಬೆಂಗಳೂರಿನಲ್ಲಿ. ಮಂಗಳೂರಿನಲ್ಲಿರುವ ತಮ್ಮನೊಂದಿಗೆ ಗಂಡ ವ್ಯಾಪಾರ ಮಾಡುವುದೆಂದು ನಿಶ್ಚಯಿಸಿದರಂತೆ. ಮಂಜುಳಾಗೆ ಅದರಲ್ಲಿ ಪೂರ್ತಿ ಸಮ್ಮತವಿರಲಿಲ್ಲ. ತವರಿನ ಬಾಂಧವ್ಯ ಕಡೆತನಕ ಉಳಿದಿರಬೇಕೆಂದು ಆಶಿಸುವ ಅವಳಿಗೆ ವ್ಯಾಪಾರದಿಂದ ತನ್ನ ತಮ್ಮ ಮತ್ತು ಗಂಡ ಇಬ್ಬರಲ್ಲೂ ವೈಮನಸ್ಸು ಉಂಟಾದರೆ ಎಂಬ ಭೀತಿ. ಆದರೆ ಅವರಿಬ್ಬರೂ ಸೇರಿ ನಿರ್ಧಾರ ತೆಗೆದುಕೊಂಡ ಮೇಲೆ ತಡೆಯುವುದು ಸರಿಯಲ್ಲ ಎಂದು ಅಂದುಕೊಂಡಿದ್ದಾರೆ. ಕೆಲವೇ ತಿಂಗಳಿನಲ್ಲಿ ಮಂಜುಳಾ ಅಂದುಕೊಂಡಂತೆಯೇ ಆಗಿದೆ. ಇಬ್ಬರಲ್ಲೂ ಭಿನ್ನಾಭಿಪ್ರಾಯ ಮೂಡಿದೆ. ಕೋಪಗೊಂಡ ಅವಳ ಗಂಡ ಊರಿಗೆ ಹಿಂತಿರುಗಿದ್ದಾರೆ. ಮಂಜುಳಾಗೆ ತವರಿನ ತಂತಿ ಎಲ್ಲಿ ಸಂಪೂರ್ಣವಾಗಿ ಕಡಿದು ಬೀಳುತ್ತದೆಯೋ ಎಂದು ಹೆದರಿಕೆ. ಮಂಜುಳಾಗೆ ಬಾಬಾನಲ್ಲಿ ಭಕ್ತಿ ವಿಶ್ವಾಸ ಎರಡೂ ಇತ್ತು. ಬಾಬಾನಲ್ಲಿ ಹೋಗಿ ಪ್ರಾರ್ಥಿಸಿಕೊಂಡಳಂತೆ. ರಾತ್ರಿ ಆಕೆಯ ತಮ್ಮ ಮನೆಗೆ ದೂರವಾಣಿ ಮಾಡಿದ್ದಾನೆ. ಕರೆಯನ್ನು ಸ್ವೀಕರಿಸಿದವರು ಮಂಜುಳಾರ ಗಂಡ. ಜಗಳವಾಡಲು ತನ್ನ ತಮ್ಮ ದೂರವಾಣಿ ಕರೆ ಮಾಡಿರಬಹುದು ಎಂಬ ಅನುಮಾನ. ಆದರೆ ಅನುಮಾನ ಸುಳ್ಳಾಯಿತು. ಇಬ್ಬರು ನಗುನಗುತ್ತಾ ಪ್ರೀತಿಯಿಂದ ಮಾತನಾಡಿ ಒಟ್ಟಿಗೆ ತಿರುಪತಿಗೆ ಹೋಗಿ ಬರುವ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದರಂತೆ. ಮಂಜುಳಾಗೆ ಮನಸ್ಸು ನಿರಾಳವಾಯಿತು. ಬಿಗಿ ವಾತಾವರಣ ಸಡಿಲಗೊಂಡು ಬೇಸಿಗೆ ಗಟ್ಟಿಯಾಗಿ ಉಳಿದುಕೊಂಡಿರುವುದು ಸಂತಸ ತಂದಿತ್ತು. ವ್ಯಾಪಾರದಿಂದ ನಿರ್ಗಮ ಹೊಂದಿದ್ದರೂ ಬಂಧುತ್ವ ಶಾಶ್ವತವಾಗಿ ಉಳಿಯುವಂತೆ ಮಾಡಿದ್ದು ಶ್ರೀ ಶಿರಡಿ ಬಾಬಾರವರು. ಸರ್ವಜ್ಞನಾದ ಶ್ರೀ ಬಾಬಾ ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸಬಲ್ಲರು. ಕಪ್ಪು ಮೋಡದಿಂದ ಆವರಿಸಿಕೊಂಡಿದ್ದ ಕತ್ತಲೆ ಕರಗಿ ಬೆಳಕು ಮೂಡಿತ್ತು. ಶ್ರೀ ಸಾಯಿಬಾಬಾರವರ ಅನುಗ್ರಹ ಶಾಶ್ವತವಾಗಿ ಎಲ್ಲರಿಗೂ ಲಭಿಸಲಿ ಎಂದು ಪ್ರಾರ್ಥಿಸೋಣ. ಓಂ ಶ್ರೀ ಸಾಯಿ ಪ್ರಣಾಮ್.